ಶಿಗ್ಗಾವಿ ಬೈ ಎಲೆಕ್ಷನ್ 2024-13 ನಡೀತು. ಯಾರು ಅಲ್ಲಿ ಕಂಟೆಸ್ಟ್ ಮಾಡಿದ್ದು? ಬಸವರಾಜ ಬೊಮ್ಮಾಯಿ, ಮಾಜಿ ಮುಖ್ಯಮಂತ್ರಿ ಅವ್ರ ಮಗ ಭರತ್ ಬೊಮ್ಮಾಯಿ. ಅವ್ರನ್ನ ಗೆಲ್ಸ್ಕೊಳ್ಬೇಕಾಗಿರೋದು ಯಾರು? ವಿಜೇಂದ್ರ ಅವ್ರನ್ನ ಬಿಟ್ಕೊಳ್ಳೇ ಇಲ್ಲ ಅಲ್ಲಿ. ನಿಮ್ಗೆ ಗೊತ್ತಾದು? ದಟ್ ಈಸ್ ದ ಇನ್ಸೈಡ್ ಮಾಹಿತಿಯಲ್ಲಿ. ಬಸವರಾಜ ಬೊಮ್ಮಾಯಿ ಅವರು ಮಾಜಿ ಮುಖ್ಯಮಂತ್ರಿಗಳು ತಮ್ಮ ಮಗನ ಅವ್ರು ಗೆಲ್ಸ್ಕೋಬೇಕಾಗಿತ್ತಲ್ಲಿ. ಬಹಳಷ್ಟು ಕಸರತ್ತು ಮಾಡಿದ್ರು. ಇವ್ರಿಗೆ ಅಲ್ಲಿ ಹೋಗಿ ಪ್ರಚಾರ ಮಾಡೋದಕ್ಕೂ ಬಿಡ್ಲಿಲ್ಲ ವಿಜೇಂದ್ರ ಅವ್ರನ್ನ. ತಲೆ ಕಟ್ಟದ ಯಾರಿಗೆ? ವಿಜೇಂದ್ರ ಅವ್ರಿಗೆ. ಅಂದ್ರೆ ನೀವು ವಿಜೇಂದ್ರ ಅವ್ರನ್ನ ಸುಮ್ಮನೆ ಬಿಟ್ಟು ಅವ್ರಿಗೆ ಯಾವುದೇ ಶಕ್ತಿ ಸಾಮರ್ಥ್ಯಗಳನ್ನ ಕೊಡದೆ ಅವ್ರು ಒಂಥರ ಹಲ್ಲಿಲ್ಲದ ಹಾವು ಅವ್ರಷ್ಟೇ. ಒಂದು ಕೈಗೊಂಬೆಯಾಗಿ ನಿಲ್ಸಿದಿರಿ. ಅವ್ರಿಗೆ ಶಕ್ತಿ ಕೊಡ್ರಿ. ನಿಮ್ಗೆ ಕೊಡೋ ಇಚ್ಛೆ ಇದ್ರೆ, ಶಕ್ತಿ ತುಂಬಿ ಇಲ್ದಿದ್ರೆ ಬೇರೆಯವ್ರನ್ನಾದ್ರೂ ಕರ್ಕ ಬರ್ರಿ. ಬಿಜೆಪಿ ಈಗ ಸರ್ಕಾರದಲ್ಲಿ ಸಿಕ್ಕಾಪಟ್ಟೆ ಒಳಜಗಳಗಿದೆ, ಕುರ್ಚಿ ಕಿತ್ತಾಟ ನಡೀತಾ ಇದೆ, ಅಲ್ಪಸಂಖ್ಯಾತರು ಅಪ್ಸೆಟ್ ಆಗಿದ್ದಾರೆ, ಕೆಲವೊಂದು ಜಾತಿ ಸಮುದಾಯಗಳು ಅಪ್ಸೆಟ್ ಆಗಿದಾವೆ. ಬಿಕಾಸ್ ಆಫ್ ನೀವು ಜಾತಿ ಗಣತಿ ಎಲ್ಲ ಮಾಡಿದ್ರಿ, ಯಾವುದೇ ರೀತಿಯಾದಂತಹ ನೀವು ನಮಗೆ ಬೇಕಾದಂತಹ ಏನು ನಮ್ಮ ಕಲ್ಯಾಣಕ್ಕೆ ನೀವೇನು ಮಾಡಲಿಲ್ಲ ಅಂತ ಸಿದ್ದರಾಮಯ್ಯನವರ ಬಗ್ಗೆ ಒಂದು ಸಣ್ಣ ಅಪಸ್ವರ ಇದೆ. ಮತ್ತು ಸರ್ಕಾರದಲ್ಲಿ ಗ್ಯಾರಂಟಿ ಯೋಜನೆಗಳಾಯ್ತು ಅಥವಾ ಅಭಿವೃದ್ಧಿಗಳಾಗ್ತಾ ಇಲ್ಲ, ಒಂದು ಹದವಾದಂತ ವಾತಾವರಣ ಇದೆ. ಇದನ್ನು ಈಗ ಎನ್ಕ್ಯಾಶ್ ಮಾಡ್ಕೊಳ್ಳದೆ ನೀವು ಇನ್ಯಾವಾಗ ಮಾಡ್ಕೋತೀರಿ ಬಿಜೆಪಿ ಅವರು?